ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ಇವತ್ತು ಜಸ್ಟ್ ಒಂದ್ ಸ್ಪೆಷಲ್ ಪ್ಲೇಸ್ ನ ತೋರಿಸ್ಬೇಕಂತಿದ್ದೆ ನಾನು. ಅದೇನಂದ್ರೆ ನಮ್ ಕಾಲೇಜ್ ನಲ್ಲಿ ಒಂದ್ ಪ್ಲೇಸ್ ಇದೆ. ಅದು ಸರ್ಪ್ರೈಸ್ ನಿಮ್ಗೆಲ್ಲ. ಅಲ್ಲಿಗೆ ಹೋದ್ಮೇಲೆ ನಾನು ಹೇಳ್ತೀನಿ ಏನದು ಅಂತ. ಓಕೆ, ನೋಡಿ, ಇಂಡಿಯನ್ ಔಟ್ಫಿಟ್ ಹಾಕೊಂಡಿದೀನಿ. ಜಾಕೆಟ್ ಯಾಕೆ ಇದ್ರ ಮೇಲೆ ಅಂದ್ರೆ ಏನೋ ಸ್ವಲ್ಪ ಚಳಿ, ಇನ್ನೊಂದು ಬಿಸಿಲು ಇದೆ. ಎರಡು ಒಟ್ಟಿಗೆ ಆಗುತ್ತೆ ಇಲ್ಲಿ ವಿಚಿತ್ರವಾಗಿ. ಸೊ ನೋಡಿ, ಬಿಸಿಲು ಕೂಡ ಎಷ್ಟಿದೆ. ಕೈಯೆಲ್ಲ ಟ್ಯಾನ್ ಆಗ್ಬಾರ್ದು ಅಂತ ಹಾಕೊಂಡಿದ್ದೀನಿ. ಮುಖಕ್ಕೆ ಸನ್ಸ್ಕ್ರೀನ್. ಅಂಡ್ ಆ ಪ್ಲೇಸ್ ನಲ್ಲಿ ಏನಂದ್ರೆ ತುಂಬಾ ಪೀಸ್ ಇದೆ. ತುಂಬಾ ಏನು ಜನ ಯಾರು ಇರಲ್ಲ. ಇನ್ನೊಂದ್ ಏನಂದ್ರೆ ಫ್ರೀ ಸ್ನಾಕ್ಸ್ ಎಲ್ಲ ಸಿಗುತ್ತೆ. ಆರಾಮಾಗಿ ನಮ್ ಕೆಲ್ಸ ನಾವು ಮಾಡ್ಕೋಬಹುದು. ನನ್ಗೆ ಒಬ್ರು ಜೂನಿಯರ್ ಹೇಳಿದ್ರು ಈ ತರ ಒಂದ್ ಪ್ಲೇಸ್ ಇದೆ ಅಂತ. ನಾನು ಎಕ್ಸ್ಪ್ಲೋರ್ ಮಾಡಿದೆ. ಓ, ಚೆನ್ನಾಗಿದೆ ಅಲ್ಲ ಅಂತ ಅನ್ಕೊಂಡು ನಾನು ಪ್ರತಿ ಸಲ ಅಲ್ಲಿಗೆ ಹೋಗ್ತೀನಿ. ಅಂಡ್ ನಾನ್ ಕೂಡ ಯಾರಿಗೂ ಅದನ್ನ ಹೇಳಿಲ್ಲ. ಬಿಕಾಸ್ ಅವರು ಮತ್ತೆ ಹೋಗಕ್ ಶುರು ಮಾಡ್ಬಿಡ್ತಾರೆ. ಇನ್ ಕೇಸ್ ನಾನು ಹೋದಾಗ ಮತ್ತೆ ಅವ್ರು ಸಿಕ್ಕ್ರೆ ಮತ್ತೆ ಏನು ನನಗೆ ಆ ತರ ಇಷ್ಟ ಆಗಲ್ಲ. ನನ್ಗೊಬ್ಳೇ ಇರೋದು ತುಂಬಾ ಇಷ್ಟ. ಹಂಗಾಗಿ ನಾನು ಯಾರಿಗೂ ಹೇಳಿಲ್ಲ. ಸೊ ಎಸ್, ಹೋಗೋಣ ಈಗ ಪ್ಲೇಸ್ಗೆ. ನಾನೀಗ ಬಸ್ ಸ್ಟಾಪ್ಗೆ ನಡ್ಕೊಂಡು ಹೋಗ್ತಿದ್ದೀನಿ. ಬಸ್ ಹತ್ಕೊಂಡು ಸೀದಾ ಪ್ಲೇಸ್ಗೆ ಹೋಗೋಣ. ಅಂಡ್ ಮೀಟ್ ಯು ಗೈಸ್ ದೇರ್. ಆಲ್ಮೋಸ್ಟ್ ಬಂದ್ವಿ ಆ ಪ್ಲೇಸ್ ಹತ್ರ. ಯಾರು ಇಲ್ಲದೆ ಇದ್ರೆ ಸಾಕು, ಪ್ಲೀಸ್ ಯಾರು ಇರಬಾರ್ದು. ನೋಡೋಣ, ಹೋಪ್ಸೋ ಇವತ್ತು ಸಾಟರ್ಡೆ, ಸೊ ಯಾರೂ ಇರಲ್ಲ ಅನ್ಸುತ್ತೆ. ತೋರಿಸ್ತೀನಿ. ಓಕೆ ಗಾಯ್ಸ್, ದೊಡ್ಡ ಫೂಲ್ ಆದೆ ನಾನು. ಇವತ್ತು ಕ್ಲೋಸ್ಡ್. ನಂಗೆ ಗೊತ್ತಿದ್ದಿಲ್ಲ ಸ್ಯಾಟರ್ಡೆ ಸಂಡೇ ಹಾಲಿಡೇ ಅಂತ. ಮಂಡೇ ಟು ಫ್ರೈಡೇ ಅಷ್ಟೇ ಅಂತೆ. ಬನ್ನಿ ಹೋಗೋಣ ವಾಪಸ್ ಲೈಬ್ರರಿಗೆ. ಲೈಬ್ರರಿ ಏನು ಓಪನ್ ಇರುತ್ತೆ, ಅದಕ್ಕೂ ಟೈಮಿಂಗ್ಸ್ ಇದೆಯೋ ಏನೋ ನನಗೆ ಗೊತ್ತಿಲ್ಲ. ಐ ಆಮ್ ರಿಯಲಿ ಸಾರಿ ಗೈಸ್, ನನಗೆ ಗೊತ್ತಿರಲಿಲ್ಲ. ಸುಮ್ಮನೆ ಮಸ್ತ್ ರೆಡಿಯಾಗಿ ಬಂದುಬಿಟ್ಟೆ ನಾನು. ಪರವಾಗಿಲ್ಲ, ಲೈಬ್ರರಿಗೆ ಹೋಗೋಣ. ಆಮೇಲೆ ಇನ್ನೊಂದು ದಿನ ಬರೋಣ. ಮೇ ಬಿ ಮಂಡೇ ಇಲ್ಲ ಟ್ಯೂಸ್ಡೇ ಈ ಥರ ಬರೋಣ. ಅಯ್ಯೋ, ನಾನು ಫುಲ್ ಎಕ್ಸೈಟ್ಮೆಂಟ್ನಲ್ಲಿ ಬಂದುಬಿಟ್ಟೆ. ತೋರಿಸೋಣ ಬಿಡು ಎಲ್ಲರಿಗೂ ಈ ರೂಮು, ಚೆನ್ನಾಗಿ ಮಸ್ತ್ ತಿನ್ಕೊಂಡು ಕೆಲಸ ಮಾಡ್ಕೊಂಡಿರ್ಬೋದಂತ ಅಂದ್ಕೊಂಡೆ. ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್, ನೋ ಇಶ್ಯೂಸ್. ಕಾಲೇಜ್ ದೊಡ್ಡದಿದೆ, ಎಲ್ಲಾದರೂ ಕೂತ್ಕೋಬೋದು. ಹೋಗೋಣ ಬನ್ನಿ, ಏನಿದೆ ನೋಡಿ. ನಮ್ಮ ಯೂನಿವರ್ಸಿಟಿಯಲ್ಲಿ ಎಲ್ಲಿ ನೋಡಿದ್ರೂ ಬೆಂಚಸ್ ನೋಡಿ. ಅಲ್ಲಿ ಇದೇನಂದರೆ ಸೈಕಲ್ ಬಿಡೋಕ್ಕೆ, ಸೈಕಲ್ ಲಾಕ್ ಮಾಡ್ತಾರೆ ಇಲ್ಲಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮ ಯೂನಿವರ್ಸಿಟಿ. ಈ ಥರ ಬೆಂಚಸ್, ತುಂಬ ಬೆಂಚಸ್ ಇರುತ್ತೆ. ಎಲ್ಲಿ ಬೇಕೋ ಅಲ್ಲಿ ಕುತ್ಕೋಬೋದು. ಇನ್ನೊಂದು ಏನಂದರೆ ಇಲ್ಲಿ ಗ್ರಾಸ್ ಇದೆ ಅಲ್ಲ, ಇಲ್ಲಿ ಗ್ರಾಸ್ ಮೇಲೆ ಮಲ್ಕೊಂಡು ಬಿಡ್ತಾರೆ ಸುಮ್ಮನೆ. ಮಸ್ತ್. ಇವ್ರಿಗೆ ಬಿಸಿಲು ತುಂಬ ಇಷ್ಟ, ಯಾಕಂದರೆ ಇವ್ರು ತುಂಬ ಬೆಳ್ಳಗಿರ್ತಾರೆ. ಇವ್ರು ಎಷ್ಟೊತ್ತು ಬಿಸಿಲಿನಲ್ಲಿದ್ದರೂ ಇವ್ರು ಕರ್ಗಾಗಲ್ಲ. ಸೊ ಹಂಗಾಗಿ ಇವ್ರು ಬಂದು ಟ್ಯಾನಿಂಗ್ ಬೇಕು ಅಂತಂದೇಳಿ ಬಿಸಿಲಿನಲ್ಲಿ ಬಂದು ಮಲ್ಕೊತಾರೆ ಇವರು. ಸೊ ಹಂಗಾಗಿ ಈ ಥರ ಗ್ರಾಸ್ ಮೇಲೆ ಮಲ್ಕೊಂಡು ಬಿಡ್ತಾರೆ ನೋಡಿ. ಬಿಲ್ಡಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ, ಎಷ್ಟೊಂದು ಬ್ಲಾಕ್ಸ್ ಇದೆ. ನಾನು ಆ್ಯಕ್ಚುಲಿ ನಮ್ಮ ಯೂನಿವರ್ಸಿಟಿದು ಒಂದು ಬ್ಲಾಗ್ ಮಾಡಬೇಕಂತಿದ್ದೀನಿ. ಬಟ್ ಏನಂದರೆ ನನಗೆ ಅರೌಂಡ್ 2 days ಬೇಕು ಫುಲ್ ವ್ಲಾಗ್ ಮಾಡೋಕ್ಕೆ. ಹಾಗಾಗಿ ಇನ್ನೂ ನನಗೆ ಟೈಮ್ ಸಿಗ್ತಿಲ್ಲ ಮಾಡೋಕ್ಕೆ. ಬಟ್ ಮಾಡ್ತೀನಿ ಒಂದಿನ, ಕಂಟಿನ್ಯೂಸ್ ಆಗಿ 2 ದಿನ ಬರೀ ಯೂನಿವರ್ಸಿಟಿ ವ್ಲಾಗ್ಗೋಸ್ಕರನೇ ಟೈಮ್ ಸ್ಪೆಂಡ್ ಮಾಡ್ತೀನಿ. ನಾನು ಎಕ್ಸ್ಪ್ಲೋರ್ ಮಾಡದೇ ಇರೋ ಪ್ಲೇಸಸ್ ಕೂಡ ನಿಮಗೆ ತೋರ್ಸೋಕ್ಕೆ ಹೋಗ್ತೀನಿ. ಇಂಡಿಯಾ ಲೈಬ್ರರಿಗೆ ಹೋಗೋಣ ಬನ್ನಿ. ಮತ್ತೆ ಫುಲ್ ಆದ
ಯಾಕೆ ಗೊತ್ತಾ, ಲೈಬ್ರರಿ ಕೂಡ ಕ್ಲೋಸ್ ಅಂತೆ. ಈಗ ಕರೆಕ್ಟ್ ಟೈಮ್ 4 o'clock ಆಗಿದೆ. 3:58ಗೆ ಇಲ್ಲಿಗೆ ಬಂದೆ. ಎಲ್ಲರೂ ಹೊರಗೆ ಬರ್ತಿದ್ದಾರೆ. ಅಲ್ಲಿ ಮೇಲ್ಗಡೆನೇ ಟೈಮಿಂಗ್ ಕಾಣಿಸ್ತು, 4 o'clockಗೆ ಕ್ಲೋಸ್ ಅಂತಿದೆ. ನನಗೆ ಗೊತ್ತಿದ್ದಿಲ್ಲ ಸ್ಯಾಟರ್ಡೇ ಕೂಡ ಇಷ್ಟು ಬೇಗ ಕ್ಲೋಸ್ ಮಾಡ್ತಾರೆ ಅಂತ. ಬಿಕಾಸ್ ನಾನು ಯೂಶ್ವಲಿ ಮಂಡೇ ಟು ಫ್ರೈಡೇ ಬರ್ತೀನಿ, ಸ್ಯಾಟರ್ಡೇ ಆ್ಯಂಡ್ ಸಂಡೇ ಮನೆಯಲ್ಲೇ ಇರ್ತೀನಿ. ಇವತ್ತು ಯಾಕೋ ಹೋಗೋಣ ಅಂತ ಅನಿಸ್ತು. ನಾನೇನೋ ಅಂದ್ಕೊಂಡಾಗೆ ಇಂಥವೆಲ್ಲ ಆಗ್ತವೆ. One eternity later. ಓಕೆ ಗಾಯ್ಸ್, ಸೊ ಇವತ್ತು ಟ್ಯೂಸ್ಡೇ ಆ್ಯಂಡ್ ಇವತ್ತು ಬಂದಿದ್ದೀನಿ ಈ ಪ್ಲೇಸ್ಗೆ. ಆಬ್ವಿಯಸ್ಲಿ ಓಪನ್ ಇರುತ್ತೆ, ಸೊ ನೋಡೋಣ. ರಶ್ ಮಾತ್ರ ಇರಬಾರ್ದು ಅಷ್ಟೇ. ರಶ್ ಇಲ್ಲ ಅಂದರೆ ಆರಾಮಾಗಿ ಕುತ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೋಬೋದು. ಬಟ್ ಜನ ಇದ್ದರೆ ಮಾತ್ರ ಫುಲ್ ಡಿಸ್ಟರ್ಬೆನ್ಸ್, ನನಗೆ ಇಷ್ಟನೇ ಆಗಲ್ಲ. ಓಕೆ, ಸೊ ಅಲ್ಲಿಗೆ ಹೋಗಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಬೈ ದ ವೇ, ಎಷ್ಟೊಂದು ಜನ ನನ್ನ ಫೋನ್ ನೀಟಾಗಿ ಇಟ್ಕೊಳಲ್ಲ, ಲೈಕ್ ಕರೆಕ್ಟಾಗಿ ಆ್ಯಂಗಲಲ್ಲಿ ಇಟ್ಕೊಳಲ್ಲ ಅಂತ ಅಂತಾರೆ. ನನ್ನ ಕೈಯಲ್ಲಿ ಎಷ್ಟೊಂದು ಸಾಮಾನು ಇರುತ್ತೆ, ಅದಕ್ಕೆ ನನ್ನ ಕೈ ಕೆಳಗೆ ಹೋಗುತ್ತೆ. ಹಿಂಗೆ ಫ್ರೀ ಆಗಿದ್ದರೆ ಸ್ವಲ್ಪ ಹಿಂಗೆ ಮೇಲೆ ಇಟ್ಕೋಬೋದು. ಬಟ್ ಜಾಕೆಟ್ ಅಂತೆ, ಬ್ಯಾಗ್ ಅಂತೆ, ಏನೋ ಬಾಟಲ್ ಅಂತೆ, ಏನೋ ಒಂದು ಇರುತ್ತೆ ನನ್ನ ಕೈಯಲ್ಲಿ. ಹಂಗಾಗಿ ಆ್ಯಂಗಲ್ ಚೆನ್ನಾಗಿರಲ್ಲ. ಬಟ್ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ಅನ್ಕೋಬೇಡಿ. Yeah, I literally have nothing posted, nothing liked. Turns out it's Kuya June. It's his alt account. He's testing on. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. No, I'm waiting. He's gonna respond. He is going to respond. Well, yeah, this beep is. ಓಕೆ ಗಾಯ್ಸ್, ಸೊ ಇದು ಇನ್ನೊಂದು ರೂಮ್. ಆ್ಯಂಡ್ ಯಾ, ಇಲ್ಲಿ ಎಲ್ಲ ಪ್ರಿಂಟೌಟ್ಸ್ ತಕ್ಕೋಬೋದು, ಫ್ರೀ ಪ್ರಿಂಟೌಟ್ಸ್. ಆ್ಯಂಡ್ ನೋಡಿ, ಇಲ್ಲೆಲ್ಲ ಸ್ಟೇಷ್ನರಿ ಇರುತ್ತೆ, ಏನು ಬೇಕೋ ತೊಗೊಂಡೋಗ್ಬೋದು, ಯಾರೇನು ಕೇಳಲ್ಲ. ಈ ಗ್ರೀನ್ ಬುಕ್ಸ್ ಅನ್ನೋದು ನಾವು ಇದರಲ್ಲೇ ಎಕ್ಸಾಮ್ಸ್ ಬರೆಯೋದು ಯೂಶ್ವಲಿ. ಅದು ಪ್ರೊಫೆಸರ್ ಮೇಲೆ ಡಿಪೆಂಡು. ಅವ್ರೇನಾದರೂ ಗ್ರೀನ್ ಬುಕ್ನಲ್ಲೇ ಬರೀಬೇಕು ಅಂತ ಹೇಳಿದರೆ ಇದರಲ್ಲಿ ಬರೀಬೇಕು, ಇಲ್ಲ ಅಂದರೆ ಇಲ್ಲ. ಆ್ಯಂಡ್ ನೋಡಿ ಎಷ್ಟು ಸ್ಟೇಷ್ನರಿ ಇದೆ, ಪ್ರಿಂಟೌಟ್ಸ್. ಆ್ಯಂಡ್ ಇಲ್ಲಿ ಕೂತ್ಕೊಂಡು ಓದ್ಕೋಬೋದು, ಸೈನ್ ಇನ್ ಆಗಬೇಕು. ಆ್ಯಂಡ್ ನೋಡಿ, ಇಲ್ಲೆಲ್ಲ ಆಲ್ಮೋಸ್ಟ್ ಇವ್ರು ಸ್ಟಾಕ್ ಇಟ್ಟಿರ್ತಾರೆ, ಸ್ನ್ಯಾಕ್ಸ್ದು ಅದು ಇದು ಎಲ್ಲ. ಸೊ ಅವಾಗ ತಂದು ಕೊಡ್ತಾರೆ. ಇಲ್ಲಿಂದ ಮೇ ಬಿ ಏನು ತೊಗೊಂಡೋಗೋಕ್ಕಾಗಲ್ಲ. ಇಟ್ಸ್ ಓಕೆ, ಪ್ಲೀಸ್ ಡು ನಾಟ್ ಟೇಕ್ ಆರ್ ರೀಸ್ಟಾಕ್ ಸಪ್ಲೈಸ್ ಆರ್ ಸ್ನ್ಯಾಕ್ಸ್. ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆ. ನಾನು ಇಷ್ಟೊತ್ತು ಆ ರೂಮ್ನಲ್ಲಿದ್ದೆ. ಆ ರೂಮ್ನಲ್ಲಿ ನೋಡಿದರೆ ಎಲ್ಲ ಫುಲ್ ಗಲಾಟೆ ಮಾಡ್ತಿದ್ದಾರೆ. ಇರಿಟೇಟ್ ಆಗ್ತಿದೆ ನನಗೆ ಅಷ್ಟು ಜೋರಾಗಿ. ಅದಕ್ಕೆ ಯಾರು ಇಲ್ಲದೆ ಟೈಮ್ನಲ್ಲಿ ಮತ್ತೆ ವ್ಲಾಗ್ ಮಾಡ್ತೀನಿ ಈಗ. ಹೇ ಗಾಯ್ಸ್, ಸೊ ಈಗಾಗಲೇ ಕ್ಲೋಸಿಂಗ್ ಟೈಮ್ ಆಗಿದೆ. ಬಟ್ ಇಲ್ಲಿವರೆಗೂ ಜನ ಇದ್ದರು, ನನಗೆ ಮಾಡೋಕ್ಕಾಗಲಿಲ್ಲ ವ್ಲಾಗ್, ಬಿಕಾಸ್ ಎಲ್ಲರೂ ಇದ್ದರು, ಡಿಸ್ಟರ್ಬ್ ಆಗುತ್ತೆ ಅಂತ. ಸೊ ಈಗ ಯಾರೂ ಇಲ್ಲ. ಈಗ ನಾನು ತೋರಿಸ್ತೀನಿ ಇಲ್ಲಿ ಏನೇನಿದೆ ಅಂತ. ಇದು ಎಂಟ್ರೆನ್ಸ್. ಎಂಟರ್ ಆಗಿದ ತಕ್ಷಣ ಇಲ್ಲಿ ಟೇಬಲ್ ಇದೆ, ಇಲ್ಲೆಲ್ಲ ಕೂತ್ಕೊಂಡು ಚಿಟ್ ಚಾಟ್ ಮಾಡ್ತಾರೆ. ಇಲ್ಲಿ ಸೋಫಾ ಇದೆ. ಆ್ಯಂಡ್ ನೋಡಿ, ಅವ್ರ ಫ್ಯಾನ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ತುಂಬ ಗೇಮ್ಸ್ ಇದ್ದಾವೆ, ಸೊ ಟೈಮ್ ಪಾಸ್ ಆಗೋಕ್ಕೆ ಗೇಮ್ಸ್ ಎಲ್ಲ. ಆ್ಯಂಡ್ ಈ ಥರ ಟೇಬಲ್ಸ್ ಎಲ್ಲ ಕೊಡ್ತಾರೆ, ಇಲ್ಲಿರುತ್ತೆ. ಆ್ಯಂಡ್ ಇದು ಮತ್ತೆ ಸ್ಟೇಷ್ನರಿ, ಲೈಕ್ ಡಿಫ್ರೆಂಟ್ ಥಿಂಗ್ಸ್ ಇದೆ. ಇಲ್ಲಿ ವೆಟ್ ವೈಪ್ಸ್ ಇದೆ, ಆ್ಯಂಡ್ ಏನೋ ಪೌಡರ್ಸ್ ಇದೆ, ಆ್ಯಂಡ್ ಸ್ಯಾನಿಟರಿ ಪ್ಯಾಡ್ಸ್, ಮಾಸ್ಕ್, ಆಮೇಲೆ ಇದೆಲ್ಲ ಇದೆ, ಹ್ಯಾಂಡ್ ಸ್ಯಾನಿಟೈಸರ್, ಯಾ, ಟಿ ವಿ ಕೂಡ ಇದೆ. ಆ್ಯಂಡ್ ಇದೆಲ್ಲ ಸ್ಟೇಷ್ನರಿ. ಈ ಥರ ಟೇಬಲ್ಸ್ ಕೊಟ್ಟಿರ್ತಾರೆ. ಆ್ಯಂಡ್ ಓವೆನ್ ಇದೆ, ಏನಾದರೂ ಹೀಟ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಡಿಫ್ರೆಂಟ್ ಸ್ನ್ಯಾಕ್ಸ್. ಇವತ್ತು ಆ್ಯಕ್ಚುಲಿ ಸ್ನ್ಯಾಕ್ಸ್ ತುಂಬ ಕಮ್ಮಿ ಕೊಟ್ಟಿದ್ದಾರೆ, ಯೂಶ್ವಲಿ ತುಂಬ ಜಾಸ್ತಿ ಇರುತ್ತೆ. ಇದೆಲ್ಲ ವಾಟರ್ ಹೀಟ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಇದೆಲ್ಲ ಅದು ಇದು ಕಾಫಿ ಟೀ ಏನಾದರೂ ಮಾಡ್ಕೋಬೋದು. ಆ್ಯಂಡ್ ಫ್ರಿಡ್ಜ್ ಇದೆ, ಸೊ ಏನಾದರೂ ಫ್ರಿಡ್ಜ್ನಲ್ಲಿ ಇಡಬೇಕಂತಿದ್ರೆ ಇಡ್ಬೋದು. ಅವ್ರು ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಕೊಟ್ಟಿರ್ತಾರೆ ಫ್ರಿಡ್ಜ್ನಲ್ಲಿ. ಆ್ಯಂಡ್ ಇದೇನೋ ಬರೀಟೋ, ಬಟ್ ಯಾರೂ ತಿನ್ನಲ್ಲ ಅದನ್ನ. ಯಾ, ನೋಡಿ ಈ ಥರ ಎಲ್ಲ ಪೋಸ್ಟರ್ಸ್ ಹಾಕ್ತಾರೆ. ಲೈಟಿಂಗ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಯಾರ್ದು ಆರ್ಟ್ ವರ್ಕ್. ಆ್ಯಂಡ್ ಯಾ, ಇದು ಬೈ ದ ವೇ ಇದು ನಾನು ಬರೆದಿದ್ದು. ಫುಡ್ ಲಿಸ್ಟ್ ರಿಕ್ವೆಸ್ಟ್ ಅಂತಿತ್ತು. ಇದು ನಾನು ಅರೌಂಡ್ 1 ವೀಕ್
ಹಿಂದೆ ಬರ್ತಿತ್ತು, ಅದನ್ನು ಅಳಿಸಿಲ್ಲ ಅವರು. ಸೊ ಹರ್ಷೀಸ್ ಕಿಸಸ್ ಯಾವಾಗ ತರ್ತಾರೆ ಗೊತ್ತಿಲ್ಲ. ಓಕೆ, ಸೊ ನೋಡಿ ಇದೇ ರೂಮ್. ತುಂಬ ಕ್ಯೂಟ್ ಆಗಿದೆ, ಲೈಕ್ ತುಂಬ ಕೋಸಿ. ಜನ ಇಲ್ಲ ಅಂದರೆ ತುಂಬ ಚೆನ್ನಾಗಿರುತ್ತೆ, ಬಟ್ ಯಾವಾಗಲೂ ಜನ ಇದ್ದೇ ಇರ್ತಾರೆ, ಅದೇ ಪ್ರಾಬ್ಲಮ್ ಇಲ್ಲಿ. ಎಸ್, ನಾನು ಎಲ್ಲ ರೂಮ್ ಎಲ್ಲ ತೋರಿಸಿದ್ನಲ್ಲ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನೋಡಿದ್ರಲ್ಲ USA ಕಾಲೇಜಸ್ನಲ್ಲಿ ಮತ್ತು ಇಂಡಿಯನ್ ಕಾಲೇಜಸ್ನಲ್ಲಿ ಏನು ಡಿಫ್ರೆನ್ಸ್ ಅಂತ ಇದೆ. ತುಂಬ ಫೆಸಿಲಿಟೀಸ್ ಇರುತ್ತೆ ಇಲ್ಲಿ ಡೊನೇಷನ್ಸ್ ಎಲ್ಲ ಭಾಳ ಬರ್ತಿರುತ್ತೆ ಇವ್ರಿಗೆ. ಸೊ ಹಾಗಾಗಿ ಇವರು ತುಂಬ ಹೊಸ ರೂಮ್ಸ್ ಅಂತೆ. ಅಪ್ಪ ತುಂಬ ಚಳಿ ಇದೆ. ಸೊ ಹೊಸ ರೂಮ್ಸ್ ಆ್ಯಂಡ್ ಏನೇನೋ ರಿಸೋರ್ಸಸ್ ಎಲ್ಲ ತುಂಬ ಇರುತ್ತೆ ಇಲ್ಲಿ. ಆ್ಯಕ್ಚುಲಿ ಇನ್ನೊಂದು ವಿಡಿಯೋನೂ ಮಾಡಬೇಕಂತಿದ್ದೀನಿ. ಸೊ ಅಮೇರಿಕನ್ ಎಜುಕೇಷನ್ಗೆ ಮತ್ತು ಇಂಡಿಯನ್ ಎಜುಕೇಷನ್ಗೆ ಏನೇನು ಡಿಫ್ರೆನ್ಸಸ್ ನಾನು ನೋಡಿದ್ದೀನಂತ. ಸೊ ಆ ವಿಡಿಯೋನೂ ಬೇಗ ಹಾಕ್ತೀನಿ ನಾನು. ಜಸ್ಟ್ ಕಂಟೆಂಟ್ ಎಲ್ಲ ಬರ್ಕೊತಿದ್ದೀನಿ, ಏನೇನು ಡಿಫ್ರೆನ್ಸಸ್ ನಾನು ಇನ್ನೂ ಹಾಕ್ಬೋದಂತ. ನಿಮಗೋಸ್ಕರ ನಾನು ಇಷ್ಟು ಲೇಟಾಗಿದ್ದೀನಿ ಕಾಲೇಜ್ನಲ್ಲಿ. ಬಿಕಾಸ್ ನಾನು ಯೂಶ್ವಲಿ 6-7 ಹಂಗೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಯಾರೂ ರೂಮಿಂದ ಹೊರಗೆ ಹೋಗ್ತಿಲ್ಲ, ಕಂಟಿನ್ಯೂಸ್ ಆಗಿ ಕೂತಿದ್ದಾರೆ, ಫುಲ್ ಗಲಾಟೆ ಮಾಡಿಕೊಂಡು ಜೋರಾಗಿ. ಸೊ ಹಂಗಾಗಿ ನಾನು ಸೈಲೆಂಟಾಗಿ ಆಗ ವಿಡಿಯೋ ಮಾಡೋಣ ಅಂತಂದೆ ಭಾಳ ಕಾಯ್ತಿದ್ದೆ. ಬಟ್ ಈಗ ಒಬ್ಬರು ಬಂದು ಹೇಳಿದರು, ಲೈಕ್ ಕ್ಲೋಸಿಂಗ್ ಟೈಮ್ ಆಗ್ತಿದೆ, ಸೊ ಇಫ್ ಯು ಕುಡ್ ಪ್ಲೀಸ್ ಲೀವ್ ಅಂತಂದು. ಹಾಗಾಗಿ ನಾನು ಸರಿ ಅಂತಂದೇಳಿ ಎಲ್ಲರೂ ಹೋಗಿದ ತಕ್ಷಣ ಬೇಗ ವ್ಲಾಗ್ ಮಾಡಿಬಿಟ್ಟೆ ನಾನು. ಹೋಪ್ ಯು ಆಲ್ ಲೈಕ್ ದ ವಿಡಿಯೋ. Please like, share and subscribe to my channel. Keep supporting. Thank you so much.